ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಫೈನಲ್ ಆಗಿ 10 ಟೀಮ್ನಾಗ 4 ಟೀಮ್ ಉಳ್ದಾವ. ಇವತ್ತು 3 ಟೀಮ್ ಇಲ್ಲ 2 ಟೀಮ್ ಆಡಿಸ್ತಾರ. ಫೈನಲಾಗಿ ಒಂದು ಟೀಮ್ ಕುಂತದ, ಈಗ ಆಡಿಸ್ಲತ್ತಾರ ಟೀಮು. ಸದ್ಯಕ್ಕೆ 2 ಮ್ಯಾಚ್ ಇಲ್ಲ, 1 ಮ್ಯಾಚ್ ಆಡಿಸ್ತಾರ. ಲಾಸ್ಟು 27 ತಾರೀಕು ಆಡಿಸ್ತಾರಂತ. ಬಟ್ ಇವತ್ತು ಮ್ಯಾಚ್ ಏನೇ ಯಾವ್ಯಾವ ನೋಡ್ತೀನಿ, ನೋಡಿಕೆ ಹೇಳ್ತೀನಿ ಮಾಹಿತಿ. ಎಲಿಮಿನೇಟರ್ 1ನೇ ಪಂದ್ಯ RR ಪ್ರಕೃತಿ ಪ್ಯಾಂಥರ್ಸ್ ವರ್ಸಸ್ SSRV ಯುನೈಟೆಡ್ ಸೆಲೆಬ್ರಿಟೀಸ್. ದೀಪಕ್ MG ವಿಲಾಸ್ ಗೌತಮಣ್ಣವರು, ಶರಣು ಕೇಳಿಗಿ. ಈ ತಂಡವನ್ನು ಸ್ಪಾನ್ಸರ್ ಮಾಡಿದವರು ಪ್ರಕೃತಿ ಡೆವಲಪರ್ಸ್, RR ಲಾಜಿಸ್ಟಿಕ್ಸ್. ಅದೇ ರೀತಿ SSRV ಯುನೈಟೆಡ್ ಸೆಲೆಬ್ರಿಟೀಸ್ ನ ಓನರ್ಸ್ ಶ್ರೀನಿವಾಸ್ P ಕಾಸೂಜು ಅಣ್ಣವರು, ರಾಬಿನ್ಸನ್ ಜಾನ್, ಶೋಹೇಲ್ ಹಾಗೂ ವಿಷ್ಣು ಅಣ್ಣ ಹುಡುಗಿ ಅವರು. ಈ ಒಂದು ತಂಡವನ್ನು ಸ್ಪಾನ್ಸರ್ ಮಾಡಿದವರು ಶ್ರೀನಿವಾಸ್ P ಕಾಸೂಜು ಜ್ಯುವೆಲರೀಸ್, SR ನೋಬಲ್ ಡೆವಲಪರ್ಸ್, ಸೆಲೆಬ್ರಿಟಿ ಜಿಮ್ ಹಾಗೂ ಪ್ಯಾರಡೈಸ್ ರೆಸ್ಟೋರೆಂಟ್. ಕೆಲವೇ ನಿಮಿಷಗಳಲ್ಲಿ ಈಗ ರಾಷ್ಟ್ರಗೀತೆ ಹಾಡಲಾಗುವುದು. ಅದಕ್ಕೆ ಮುಂದುವರೆದು ಟಾಸ್ ಹಾಗೂ ಮುಂದೆ ಮ್ಯಾಚ್ ನಡೆಸಲಾಗುವುದು. ದಯಮಾಡಿ ಎಲ್ಲ ಪ್ರೇಕ್ಷಕರು ಎಲ್ಲಿ ಸ್ಟೇಡಿಯಂಸ್ ನಲ್ಲಿ ಕುಂತಿದ್ರೆ ಎಲ್ಲರೂ ದಯಮಾಡಿ ತಮ್ಮ ತಮ್ಮ ಸ್ಥಾನದಲ್ಲಿ ಎದ್ದಿಡ್ಕೋವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಕೃಪಯಾ ಸಭಿ अपने अपने स्थानों पर खड़े होना चाहिए. ಒನ್ ಮಿನಿಟ್ ಗೌತಣ್ಣ ಅವರೇ, ಒಂದು ಬಾರಿ ಜೋರಾಗಿ ಚಪ್ಪಾಳೆಯೊಂದಿಗೆ ನಾವು ರಶೀದ್ ಅಂಕಲ್ ಅವರಿಗೆ ಒಂದು ಸ್ವಾಗತ ಕೋರಬೇಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಅಂಕಲ್ ಇನ್ ಸೈಡ್ಲಿಂದ ಹೊಂಟ್ರ, ಮುಂದೆ ಸೈಡ್ಲಿಂತಿಲ್ಲ. ಅಂಕಲ್ ಇಂದಾರ ಅಲ್ಲಿ ಜೀವ ಮಾಡಿ ಅಲ್ಲಿ ಹೊಂಟ್ರ ನೋಡ್ರಿ. ಇಲ್ಲಿಂದ ರಾತ್ರಿ ನೋಡ್ರಿ ಅಂಕಲ್, ನಮ್ಮ ಕಾಕರ ಬಾಜು ನಿಂತಾರ. ಬೆಂಕಿ ಅವ್ರ ಬಾಜು ಅವ್ರಿಗೆ ಕೊಟ್ಟಿದ್ರು, ಈಗ ಮುಟ್ಟಿದ್ರು. RR ಪ್ರಕೃತಿ ಪ್ಯಾಂಥರ್ಸ್. That is the call. Tail it is. SSRV United Celebrities have won the toss and elected to. They are going to bat first. We are going to witness eliminator first. Toss ನಿರ್ವಹಿಸಿಕೊಟ್ಟಂತ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಎಲ್ಲ ಪ್ಲೇಯರ್ಸ್ ಅತಿಥಿಗಳ ಹತ್ರ ಹೋಗಿ ಒಂದು ಗೌರವ ನೀಡಬೇಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಬ್ಯಾಟಿಂಗ್ ತಗೊಂಡಾರ ಇವರು, ಬಾಲಿಂಗ್ ತಗೊಂಡಾರ ಇವರು. ಆಲ್ ದ ಬೆಸ್ಟ್ ಎರಡು ಟೀಮಿಗೆ. RR ಚಾಂಪಿಯನ್ಸ್ ಟ್ರೋಫಿಯ ಮೊದಲನೇ ಎಲಿಮಿನೇಟ್. ಅಣ್ಣ ಆಲ್ ದ ಬೆಸ್ಟ್ ಅಣ್ಣ, ಅಣ್ಣ ಆಲ್ ದ ಬೆಸ್ಟ್. बैटिंग का डिसीजन लिया है बड़े मैच में. सेट ऑल द बेस्ट, बाय ऑल द बेस्ट. आप देख सकते हैं हमारे मैस्कॉट लॉयल सभी को अपनी ब्लेसिंग्स देते हुए कहते हुए ऑल द बेस्ट अಣ್ಣ. थैंक यू. ऑल द बेस्ट अಣ್ಣ, ऑल द बेस्ट. ऑल द बेस्ट ब्रदर. हाँ पोलाड ऑल द बेस्ट. अपने पट्टे ऑल द बेस्ट. सेट ऑल द बेस्ट. ಎಲ್ಲ ಅತಿಥಿಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ತಾವು ದಯಮಾಡಿ ಸ್ಟೇಜ್ ಮೇಲೆ ಕುಂತು ಒಂದು ಮ್ಯಾಚ್ ವೀಕ್ಷಣೆ ಮಾಡಬೇಕು. ಅದ್ರ ಜೊತೆಗೆ ಎಲ್ಲ ತಂಡದ ಕೂಡ ಜೊತೆಗೆ ಇರಬೇಕಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ಪ್ರೇಕ್ಷಕರು ಯಾರು ವೇದಿಕೆ ಮೇಲೆ ಬರಬಾರ್ದು, ಕೇವಲ ಅತಿಥಿಗಳು ಹಾಗೂ ಟೀಮ್ ಓನರ್ಸ್ ಇರಲಿದ್ದಾರೆ. ದಯಮಾಡಿ ಎಲ್ಲರೂ ಸಹಕಾರ ನೀಡಬೇಕು. ಈ ಒಂದು ಮ್ಯಾಚ್ನ ಎಂಪೈರ್ಸ್ಗಳಾಗಿ ಸಿದ್ದರಾಮ್ ಜಮಾದಾರ್ ತಮ್ಮ 356ನೇ ಪಂದ್ಯ ಒಂದು ಎಂಪೈರಿಂಗ್ ಮಾಡ್ತಾರೆ. ಸಂತೋಷ್ ಪಾಟೀಲ್ ತಮ್ಮ 134ನೇ ಒಂದು ಬ್ಯಾಟಿಂಗ್ ತಗೊಂಡಾರ ಇವರು, ಅವ್ರು ಬಾಲಿಂಗ್ ತಗೊಂಡಾರ. ಇವ್ರು ಬ್ಯಾಟಿಂಗ್. ಸಿಂಹ ಹೊಂಟದಂತ, ಸಿಂಹ ಇಲ್ಲಿ ಸಿಂಹ ಬಂತ ನೋಡ್ರಿ. ಸಿಂಹ ಬಿಸ್ಕಿಟ್ ಕೊಡ್ಲತ್ತಾರ, ಆಗ ತಿನ್ನಲ್ಲ ಸಿಂಹ. ಅರೇ ಹಾ, ಬಾಯ್ ಬಾಯ್ ಸಿಂಹ, ಬಾಯ್ ಬಾಯ್. ಹಾ ಆಲ್ ದ ಬೆಸ್ಟ್ ಹೇಳತ್ತಾನ. ಹೇಳ್ರಿ ಆಲ್ ದ ಬೆಸ್ಟ್ ಹೇಳ್ರಿ. ಬ್ಯಾಟಿಂಗ್ ಇಳ್ದಾರ, ಬ್ಯಾಟಿಂಗ್ ಹೋಗ್ಲತ್ತಾರ ಈಗ.
ಗೊತ್ತಿಲ್ಲ ಹತ್ತಿರ ಅಂತ ಹೇಳ್ತಾರೆ. ಅಂಪೈರ್ ಏನೋ ಅಂದಿಲ್ಲ ಇನ್ನು. एक और डॉट बॉल लगातार 4 डॉट गेंदे इम्तियाज से अब तक जो आखिरी 2 गेंदे ರನ್ಗಳು ಓಡಲಾಗ್ಯಾರ. 2 ಬಾಲ್ ಅದು. 2 में से कुछ देखने को मिले. कप्तान वर्सेस कप्तान की इस लड़ाई में अब तक इम्तियाज आगे होते हैं. लगातार 5 डॉट गेंदे. हां ये थोड़ा देर बॉल होगा ना क्या लेकिन ओवर होगा इम्तियाज का या फिर मोहित पटेल 4 रन 4 रन नाकने और चलती था. बढ़िया गेंदबाजी. क्या गेंदबाजी अब तक के हालात की तरफ से 5 का रखना. अगर आपको देखना है तो गेंदबाजी बार करने की कोशिश लेकिन एक ही रन मिलता हुआ. ಮಸ್ತ್ ಪವರ್ ಹಚ್ಚೋಡಿದ್ರೆ ಹೊರ ಹೋಗ್ತಿದ್ದ ಬಾಲ್. ಬಟ್ ಪವರ್ ಹಚ್ಚೋಡಿದಿಲ್ಲ. ನಾರ್ಮಲ್ ಪುಷ್ ಮಾಡ್ಯಾರ. ನೋ ಬಾಲ್ ಆಗ್ಯದ. ಏನಾಗ್ತದೆ ಎಂದು ಗೊತ್ತಿಲ್ಲ. ಹೊಡಿತೇನೋ ಏನೋ ಗೊತ್ತಿಲ್ಲ. ಓ ವೈಡ್ ಬಾಲ್. ಓ ಔಟಾ? ಅರ್ರೇ, ನಾನು ಮತ್ತೊಮ್ಮೆ ಈ ಒಂದು ಎಲಿಮಿನೇಟರ್ ಮ್ಯಾಚ್ ನೋಡಲು ಬಂದಿರುವಂತಹ ರಾಜಾ ಭೀಮನಹಳ್ಳಿ ಸರ್ 35 ಬಾಲ್ಸ್. तो 30 रन 2 विकेट के नुकसान पर इस समय आरआर प्रकृति पैंथर्स. ಬ್ಯಾಟಿಂಗ್ ನಿಂದ್ರದ ಸ್ಟೈಲೇ ಬೇರೆ ಅದ ಅವ್ನು ಪೂರ. ಓ ಇದರ ಜೊತೆಗೆ ಪ್ರವೀಣ್ ಹರ್ವಳ್ ಸರ್ ಅವರಿಗೆ ನಾನು ಸ್ವಾಗತ ಕೋರ್ತೇನೆ. ಸುನೀಲ್ ದೊಡ್ಡಮಣಿ ಸರ್ ಅವರಿಗೆ ಕೂಡ ನಾನು ಸ್ವಾಗತ ಕೋರ್ಲಿಕ್ಕೆ ಬಯಸ್ತೇನೆ. ನಾನು ನನ್ನ ಪರವಾಗಿ ಹಾಗೂ ಸೇಡಮ ಸಮಸ್ತ ಯುವಕರ ಪರವಾಗಿ ಸ್ವಾಗತ ಕೋರಲು ಬಯಸ್ತೇನೆ. ಹಾಗೂ ಬಸವರಾಜ್ ಹೊಸಳ್ಳಿ ಸರ್ ಎಕ್ಸ್ ಟಿಪಿ ಮೆಂಬರ್ ಅವರಿಗೆ ಕೂಡ ನಾನು ನನ್ನ ಪರವಾಗಿ, ಹಫೀಜ್ ಅಣ್ಣ ಅವರ ಪರವಾಗಿ ಹಾಗೂ ಸೇಡಮನ उसको मजहर आलम खान सर की तरफ से 5000 रुपीज कैश प्राइज. ये देखिए क्राउड एंजॉय करता हुआ प्लेयर्स के लिए बढ़िया मोटिवेशन. ಮತ್ತೆ ಒಂದು ಬಿಗ್ ಶಾಟ್ ಗೆ ಪ್ರಯತ್ನ ಇಲ್ಲಿ ಬಸವರಾಜ್ ಅವರಿಂದ. ಮತ್ತೊಂದು ಡಾಟ್ ಬಾಲ್. ಇವತ್ತು ಈ ತಾಲೂಕಾ ಕ್ರೀಡಾಂಗಣದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಕ್ರೀಡಾಂಗಣ ಮೇಂಟೈನ್ ಆಗಬೇಕಾದ್ರೆ ನಮ್ಮ ಪೌರ ಕಾರ್ಮಿಕರ ಒಂದು ಶ್ರಮ ತುಂಬಾ ಅದ್ವಿತೀಯ ಅಂತ ನಾನು ಹೇಳಕ್ ಬಯಸ್ತೇನೆ. ಮತ್ತೊಂದು ಎಕ್ಸಲೆಂಟ್ ಡೆಲಿವರಿ ಇಲ್ಲಿ ಬಬ್ಲು ಅವರಿಂದ. ಒಳ್ಳೆಯ ಲೈನ್, ಒಳ್ಳೆಯ ಲೆಂತ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದು ಹೈ ಪ್ರೆಷರ್ ಓವರ್ ಅಂತ ಹೇಳ್ಬೋದು. 29 ರನ್ಗಳು ಬೇಕಾಗಿ ಈಗ ಆರ್ಆರ್ ಪ್ರಕೃತಿ ಪ್ಯಾಂಥರ್ಸ್ಗೆ. 28 ಎಸೆತಗಳಲ್ಲಿ 2 ರನ್ಗಳ ಅವಶ್ಯಕತೆ. ಪ್ರತಿ ಡಾಟ್ 2 ತಂಡಗಳಿಗೆ ತುಂಬಾ ಪ್ರೆಷರ್. ನಿನ್ನೆ ಕೂಡ ನಾವು ಕೊನೆ ಎಸೆತವರೆಗೆ ಒಂದು ಹೈ ಪ್ರೆಷರ್ ಮ್ಯಾಚ್ ನೋಡಿದ್ವಿ. ಒಳ್ಳೆಯ ಶಾಟ್ ಇಲ್ಲಿ ಲಾಂಗ್ ಆಫ್ ನಲ್ಲಿ. ಒಳ್ಳೆಯ ಫೀಲ್ಡಿಂಗ್. ತಂಡದ ನಾಯಕ ಮೋಹಿತ್ ಪಟೇಲ್ ಒಂದು ಒಳ್ಳೆಯ ಬೌಂಡ್ರಿ ಲೈನ್ ಫೀಲ್ಡರ್ ಅಂತ ಹೇಳ್ಬೋದು. ಕೇವಲ 1 ರನ್ ಒಂದು ನಿರೀಕ್ಷೆ ಇದೆ ಈಗ ಬಬ್ಲು ಅವರಿಂದ. ರಿವರ್ಸ್ ಸ್ವೀಪ್ ನ ಪ್ರಯತ್ನ. ಒಳ್ಳೆಯ ಶಾಟ್ ಇಲ್ಲಿ ಇಮ್ತಿಯಾಜ್ ಅವರ ಬ್ಯಾಟ್ ನಿಂದ. ಮತ್ತೊಂದು ಬೌಂಡ್ರಿ. ಮತ್ತೊಂದು ಒಂದು ಚಿಕ್ಕಿ ಶಾಟ್ ನೋಡುವಂತ ಪ್ರಯತ್ನ. ಇದ್ರ ಜೊತೆಗೆ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಒಳ್ಳೆಯ ಕಾಲ್ ಇಲ್ಲಿ ಬಸ್ ಅವರಿಂದ. ಒಂದು ಡೇಂಜರ್ ಎಂಡ್ ನಲ್ಲಿ ಇದ್ರು ಕೂಡ ಒಳ್ಳೆಯ ರನ್ನಿಂಗ್ ಅಂತ ಹೇಳ್ಬೋದು. ಪ್ರತಿ ರನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಆರ್ಆರ್ ಪ್ರಕೃತಿ ಪ್ಯಾಂಥರ್ಸ್ಗೆ. ಮತ್ತೆ ಚೀಕಿ ಶಾಟ್ಗೆ ಪ್ರಯತ್ನ. ಇದ್ರ ಜೊತೆಗೆ ಫೀಲ್ಡರ್ಸ್ ಗಳಿಂದ ಅಪೀಲ್. ಆದರೆ ಯಾವುದೇ ಪರಿಣಾಮ ಬಹುಶಃ ಇಲ್ಲಿ ಅಂಪರ್ಗಳ ಮೇಲೆ ಇಲ್ಲ. ಇದ್ರ ಜೊತೆಗೆ 6ನೇ ಓವರ್ನ ಮುಕ್ತಾಯ. 45 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಿದೆ ಆರ್ಆರ್ ಪ್ರಕೃತಿ ಪ್ಯಾಂಥರ್ಸ್. ಗೆಲುವಿಗಾಗಿ 23 ರನ್ಗಳ ಅವಶ್ಯಕತೆ ಉಳಿದಿರುವಂತ 24 ಎಸೆತಗಳಲ್ಲಿ. ಬೈ ದ ಎಂಡ್ ಆಫ್ 6 overs 45 runs with loss of 3 wickets. ಆರ್ಆರ್ ಪ್ರಕೃತಿ ಪ್ಯಾಂಥರ್ಸ್ ರಿಕ್ವೈರ್ 23 runs in 24 balls. ಅಷ್ಟು ಈಸಿಯಾಗಿ ಇರೋದಿಲ್ಲ ಬೌಲಿಂಗ್ ಮಾಡಲು. ಫಸ್ಟ್ ಬಾಲ್ ಆಫ್ ದ 7th over.
ಮತ್ತೆ ರಿವರ್ಸ್ ಸ್ವೀಪ್ ನ ಪ್ರಯತ್ನ, ಒಳ್ಳೆಯ ಬಾಲ್ ಇಲ್ಲಿ ಮೊಯಿನ್ ಪಟೇಲ್ ಅವರಿಂದ ಅಡ್ವಾನ್ಸ್ ಆಗಿ ಒಂದು ಶಾಟ್ ನ ಸೆಲೆಕ್ಷನ್ ಮಾಡಿಕೊಂಡಿದ್ರು ಇಲ್ಲಿ ಇಮ್ತಿಯಾಜ್, ಅದನ್ನು ಅರ್ತಿಕೊಂಡು ಒಂದು ವಿಕೆಟ್ ಬೌಲಿಂಗ್ ಮಾಡಿದರೆ ಮೊಯಿನ್ ಪಟೇಲ್. ತಾಲೂಕಾ ಕ್ರೀಡಾಂಗಣದಲ್ಲಿ ದಿನಾಲು ಪ್ರಾಕ್ಟೀಸ್ ಮಾಡುವಂತ ಎರಡು ಆಟಗಾರರು ಮೊಯಿನ್ ಹಾಗೂ ಇಮ್ತಿಯಾಜ್. 23 ಎಸೆತದಲ್ಲಿ 23 ರನ್ಗಳ ಅವಶ್ಯಕತೆ ಆರ್ ಪ್ರಕೃತಿ ಪ್ಯಾಂಥರ್ಸ್ಗೆ. ಮುಂದೆ ಬಂದು ಹೊಡೆಯುವಂತ ಪ್ರಯತ್ನ, ಒಂದು ಕಾಲ್ ಇಮ್ತಿಯಾಜ್ ನೀಡಿದ್ದಾರೆ 2 ರನ್ಗಳಿಗಾಗಿ. ಒಳ್ಳೆಯ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್, ಕೇವಲ 1 ರನ್. ಒಳ್ಳೆಯ ಓವರ್ನ ನಿರೀಕ್ಷೆಯಲ್ಲಿದೆ ಈಗ SSR ಯುನೈಟೆಡ್ ಸೆಲೆಬ್ರಿಟೀಸ್. ಮತ್ತೊಂದು ಡಾಟ್ ಬಾಲ್. ಇಲ್ಲಿ ಪ್ರತಿ ಡಾಟ್ ಬಾಲ್ ಚೇಸಿಂಗ್ ತಂಡದ ಆಟಗಾರರ ಮೇಲೆ ಡಗ್ಔಟ್ ನಲ್ಲಿ ಕೂಡ ಒಂದು ಟೆನ್ಷನ್ ನ ವಾತಾವರಣ ನೋಡ್ತಾ ಇದ್ದೀವಿ ನಾವು ಆರ್ ಪ್ರಕೃತಿ ಪ್ಯಾಂಥರ್ಸ್ ನಲ್ಲಿ. ಕೇವಲ ಈ ಒಂದು ಟ್ರೋಫಿನಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಅಲ್ಲ, ಈ ಫೀಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಇಲ್ಲಿ, ಆದರೆ ಒಂದು ಮ್ಯಾಚ್ ನಲ್ಲಿ ಕಮ್ ಬ್ಯಾಕ್ ಮಾಡುವಂತ ಒಂದು ಅವಕಾಶ ಕೈ ಚೆಲ್ಕೊಂಡಿದೆ ಇಲ್ಲಿ SSR ಯುನೈಟೆಡ್ ಸೆಲೆಬ್ರಿಟೀಸ್. 7ನೇ ಓವರ್ನ ಕೊನೆ ಎಸೆತ ಬಾಕಿ ಇದೆ. ಸ್ಟ್ರೈಕ್ ಮೇಲೆ ಬಸವರಾಜ್. ಒಳ್ಳೆ ಯಾರ್ಕರ್ ಇದ್ರ ಜೊತೆಗೆ ಬೋಲ್ಡ್ ಆಗಿದ್ದಾರೆ ಬಸವರಾಜ್. ಎಕ್ಸಲೆಂಟ್ ಕಮ್ ಬ್ಯಾಕ್ ಇಲ್ಲಿ ಮೊಯಿನ್ ಪಟೇಲ್ ಹಾಗೂ SSR ಯುನೈಟೆಡ್ ಸೆಲೆಬ್ರಿಟೀಸ್ ಅವರಿಂದ. 18 ಎಸೆತಗಳಲ್ಲಿ 20 ರನ್ಗಳ ಅವಶ್ಯಕತೆ. ಇದ್ರ ಜೊತೆಗೆ ಬೌಲಿಂಗ್ ಮಾಡಲು ಬಂದಿದ್ದಾರೆ ಆನಂದ್ ರೆಡ್ಡಿ. और आज के हमारे गेस्ट मजहर आलम खान सर की तरफ से यहाँ से जो भी विकेट जाएगी 1000 रुपीज प्राइज. सिर्फ विकेट नहीं, बल्लेबाजों के लिए भी मोटिवेशन. जो भी 6 जाएगा हर 6 को सर की तरफ से 1000 रुपीज प्राइज मनी. मजहर आलम खान सर की तरफ से थैंक यू सर फॉर मोटिवेटिंग द प्लेयर्स. ಮಜರ್ ಅಲಾಂ ಖಾನ್ ಅಣ್ಣವರಿಂದ ಹೂಡಾ ಚೇರ್ಮನ್ ಅವರು ಒಂದು ಒಳ್ಳೆ ಆಫರ್ಸ್ ನೀಡ್ತಾ ಇದ್ದಾರೆ. ಪ್ರತಿ ವಿಕೆಟ್ಗೆ 1000 ರೂಪಾಯಿ, ಪ್ರತಿ 6ಗೆ 1000 ರೂಪಾಯಿನ ಒಂದು ಆಫರ್. ಇದ್ರ ಜೊತೆಗೆ ಆನಂದ್ ಮೊದಲ ಬಾರಿಗೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಒಂದು ಮ್ಯಾಚ್ ನಲ್ಲಿ. ಸ್ಟ್ರೈಕ್ ಮೇಲೆ ಇಮ್ತಿಯಾಜ್. ಮುಂದೆ ಬಂದು ಹೊಡೆಯುವಂತ ಪ್ರಯತ್ನ, ಎಕ್ಸಲೆಂಟ್ ಶಾಟ್ ಇಲ್ಲಿ ಇಮ್ತಿಯಾಜ್ ಅವರ ಬ್ಯಾಟಿಂಗ್ 6 ನ ಮುಖಾಂತರ ವೆಲ್ಕಮ್ ಮಾಡಿದ್ದಾರೆ ಇಲ್ಲಿ ಆನಂದ್ ರೆಡ್ಡಿ ಅವರಿಗೆ. बॉलिंग ತಂಡಕ್ಕೆ ವಿಕೆಟ್ ತೆಗೆದುಕೊಂಡಿರೋ 1000. देखिए ये 6 नहीं 1000 रुपीज का चेक साइन किया इम्तियाज ने उस छक्के के साथ मजहर आलम खान सर की तरफ से. एक बार फिर से स्विच हिट, सुपर हिट शॉट है ये. इम्तियाज 4 रन मिलते हुए कप्तान आज चल पड़ा है सीना तान. जिस समय टीम को थी जरूरत उस समय इनका बल्ला चला और आज से कदमों का इस्तेमाल, कवर्स के ऊपर से 6 रन और ये ಗೆದ್ದಿದ್ದಾರೆ ಇಮ್ತಿಯಾಜ್. ಮತ್ತೆ ಫುಲ್ ಟಾಸ್, ಒಳ್ಳೆಯ ಶಾಟ್, ಬಹುಶಃ ಸಿಂಗಲ್ ರನ್ ಆಗಬಹುದು. ಗೆಲುವಿಗಾಗಿ ಇನ್ನು ಪ್ರಕೃತಿ ಪ್ಯಾಂಥರ್ಸ್ಗೆ ಸ್ಟ್ರೈಕ್ ಮೇಲೆ ರಘು ಯಾವುದೇ ಬಾಲ್ ಫೇಸ್ ಮಾಡಿಲ್ಲ. ಒಳ್ಳೆಯ ಓವರ್ ಆಗ್ತಾ ಇದೆ ಆರ್ ಪ್ರಕೃತಿ ಪ್ಯಾಂಥರ್ಸ್ ಗಾಗಿ. ರಘು ಕೂಡ 6 ನ ಪ್ರಯತ್ನದಲ್ಲಿದ್ದಾರೆ. ಇದರ ಜೊತೆಗೆ 8ನೇ ಓವರ್ನ ಮುಕ್ತಾಯ 65 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡಿದೆ ಆರ್ ಪ್ರಕೃತಿ ಪ್ಯಾಂಥರ್ಸ್. ಗೆಲುವಿಗಾಗಿ 3 ರನ್ಗಳ ಅವಶ್ಯಕತೆ. ಉಳಿದಿರುವಂತಹ 12 ಎಸೆತಗಳಲ್ಲಿ ಬೈ ದ ಎಂಡ್ ಆಫ್ 8 overs 65 runs with loss of 4 wickets, required 3 runs in 12 balls. ಚೀರ್ ಮಾಡುವಂತ ಒಂದು ಆಟಗಾರ ಆನಂದ್ ಬಜಾಜ್.
ಐ ಥಿಂಕ್ ಮ್ಯಾಚ್ ವಿನ್ನಿಂಗ್ ಶಾಟ್ ಹೊಡೆಯಲು ಕಾಯ್ತಾ ಇದ್ದಾರೆ ಇಲ್ಲಿ ಇಮ್ತಿಯಾಜ್. 6 ನ ಮುಖಾಂತರ ಮ್ಯಾಚ್ ಮುಗಿಸ್ತಾರ, ಕಾಯ್ದು ನೋಡೋಣ. ಆನಂದ್ ಟು ಇಮ್ತಿಯಾಜ್. ಮುಂದೆ ಬಂದು ಹೊಡೆಯುವಂತ ಪ್ರಯತ್ನ, ಔಟ್ ಸೈಡ್ ಎಡ್ಜ್ ಆಗಿ ಬೌಂಡ್ರಿ ಅಂತ ಚೆಂಡು. ಇದ್ರ ಜೊತೆಗೆ RR ಪಗುಂದಿ ಬ್ಯಾನರ್ಸ್ ಮುಂದಿನ ಕ್ವಾಲಿಫೈರ್ 2 ಆಡಲಿದೆ. ಕಂಗ್ರಾಚುಲೇಷನ್ಸ್ ಟು RR ಪಗುಂದಿ ಪ್ಯಾಂಥರ್ಸ್ ಅಂಡ್ SSRV ಯುನೈಟೆಡ್ ಸೆಲೆಬ್ರಿಟೀಸ್. ನಾನು 2 ತಂಡದ ಆಟಗಾರರಲ್ಲಿ ಮನವಿ ಮಾಡ್ಕೊಳ್ತೇನೆ, ತಾವು ದಯಮಾಡಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ಶಿರಿಪ್ನಿಂದ ಎಲ್ಲ ಆಟಗಾರರಿಗೆ ಒಂದು ಕಾಂಗ್ರಾಚುಲೇಷನ್ ಹೇಳಬೇಕಾಗಿ, ಇದ್ರ ಜೊತೆಗೆ ಇಮ್ತಿಯಾಜ್ ಅಹಮದ್ ಸ್ಟೇಜ್ ಮೇಲೆ ಬಂದು 2 ಸಿಕ್ಸರ್ಗಳ ಒಂದು ನೋಡ್ರಿ ಕ್ರಿಕೆಟ್ ಅಂದ್ರೆ ಇಮ್ತಿಯಾಜ್ ನಿಂತೆ ಬ್ಯಾಟ್ಸ್ಮನ್ ಹೊಂಟ ನೋಡ್ರಿ, ಇವನಿಂತೆ ಮ್ಯಾಚ್ ಟರ್ನ್ ಓವರ್ ಆಗಿದ್ದು ಪೂರ ಇವನೇ ಹೊಡೆದಿಲ್ಲ ಆಲ್ಮೋಸ್ಟ್ ಎಲ್ಲ. ಅವನಿಗೆ ಮೋಟೆ कैप्टन इम्तियाज से रिक्वेस्ट करता ಸಿಂಹ हूं ಎಲ್ಲ कि ಹಿಡ್ಕೊಂಡು स्टेज पर ನಿಂತಾರ. आ जाए। जी हाँ, ಸಿಂಹ सर की तरफ से जो प्राइज अनाउंस किया गया था, ಈಗ ನಮ್ಮ ರಂಜೋಳ್ ರಶೀದ್ ಅಂಕಲ್ ಅವರಿಗೆ ಹಾಗೂ ಹಫೀಜ್ ಅಣ್ಣ ಅವರಿಗೆ ಒಂದು ಡೆಡಿಕೇಶನ್ ಆಗಿ ಒಂದು RR ಚಾಂಪಿಯನ್ಸ್ ಟ್ರೋಫಿ ಒಂದು ವಿಶೇಷ ಹಾಡು ಬಿಡುಗಡೆ ಇರಲಿದೆ. ನಮ್ಮ ರಾಜು ಭೀಮನಹಳ್ಳಿ ಸರ್ HK ಜೊತೆಗೆ ಇಮ್ತಿಯಾಜ್ ಅವರು